ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ. ಚನ್ನಬಸವ ಸರ್. ಹೌದು ಸರ್, ನಮಸ್ಕಾರ ಸರ್. ನಾನು SBI ಇಂದ ಮಾತಾಡೋದು ಸರ್. ಸರ್, ಅದು ನಿಮ್ಮದು ಫೋನ್ ಪೇ ಯೂಸ್ ಮಾಡ್ತಾ ಇದ್ರಲ್ಲ, ಹೌದು, ಅದು KYC ಆಗಿ ಮಾಡಿ ಸರ್, ಇದು ಬ್ಲಾಕ್ ಆಗುತ್ತೆ. ಅದು ಹೌದಾ? ATM ಕಾರ್ಡ್ ಮತ್ತೆ ಫೋನ್ ಪೇ ಎರಡು ಬ್ಲಾಕ್ ಆಗುತ್ತೆ ಸರ್ ನಿಮ್ಮದು. ಅದು ಅಪ್ಡೇಟ್ ಮಾಡ್ಕೊಳ್ಳಿ ಸರ್, ಅದನ್ನ ಯಾವ ಥರ ಅಂತ. ಅಲ್ಲ, ಬಟ್ ಈಗ ಏನಂತಂದ್ರೆ ಬ್ಯಾಂಕ್ನವರೆಲ್ಲ ಹೇಳ್ತಾರಲ್ಲ, ಏನಂದ್ರೆ ಫ್ರಾಡ್ ಮಾಡ್ತಾರೆ, ಆತರ ಯಾವುದು KYC ಕೇಳೋದಿಲ್ಲ ಅಂತಾರಲ್ಲ ಸರ್. ನಾನು ಇನ್ನೂ ನಿಮಗೆ OTP ಸೀಕ್ರೆಟ್ ನಂಬರ್ ಏನು ಕೇಳ್ತಾರೆ ಸರ್ ನಿಮಗೆ. ಫೋನ್ ಪೇ ಅಂತ ಕೇಳ್ತಾರೆ ಸರ್. ಓಕೆ, ನಾವು OTP ಏನು ನೀವು ಕೇಳೋದಿಲ್ಲ. OTP ಸೀಕ್ರೆಟ್ ನಂಬರ್ ಏನು ಬೇಡ ಸರ್, ನಮ್ಮ ಕಾರ್ಡ್ ನಂಬರ್ ಏನು ಬೇಡ ಸರ್. ಜಸ್ಟ್ ಫೋನ್ ಪೇ ಓಪನ್ ಮಾಡಿ ಸರ್. ಓಕೆ, ಆಮೇಲೆ ಟು ಮೊಬೈಲ್ ನಂಬರ್ ಪಕ್ಕದಲ್ಲಿ ಟು ಬ್ಯಾಂಕ್ ಬಾರ್ UPI ಅಂತ ಆಪ್ಷನ್ ಇದೆ ಸರ್. ಅದನ್ನ ಕ್ಲಿಕ್ ಮಾಡಿ ಸರ್. ಓಕೆ, ಮೂರು ಆಪ್ಷನ್ ಬರುತ್ತೆ ಸರ್ ನಿಮಗೆ. ಬ್ಯಾಂಕ್ ಅಕೌಂಟ್, UPI ID, UPI ನಂಬರ್ ಸರ್. UPI ID ಕ್ಲಿಕ್ ಮಾಡಿ ಸರ್. ಆಮೇಲೆ ಕೆಳಗಡೆ ಯಾಡ್ UPI ID ಅಂತ ಬರುತ್ತೆ ಸರ್. ಆಡ್ ಮೇಲೆ ಕ್ಲಿಕ್ ಮಾಡಿ ಸರ್. ಆಮೇಲೆ ಬೆನಿಫಿಷಿಯರಿ UPI ID ಅಂತ ಬರುತ್ತೆ ಸರ್ ನಿಮಗೆ. ಅಲ್ಲಿ ನನ್ನ ಐಡಿ ಹೇಳ್ತೀನಿ ಸರ್, ಐಡಿ ಟೈಪ್ ಮಾಡಿ ಅಂತ ಕೊಡ್ತೀವಿ ಸರ್. ಒಬ್ಬರೊಬ್ಬರು ಕ್ವಶನ್ ಮಾಡ್ತೀವಿ ಸರ್. ಐಡಿ ಯಾಕೆ ಟೈಪ್ ಮಾಡಬೇಕು ಅಂತೆ? ಅದು ಬ್ಯಾಂಕ್ ಇರುತ್ತೆ ಸರ್. ಬ್ಯಾಂಕ್ ಐಡಿ ಇರ್ತದೆ. ಸೊ ಅಲ್ಲಿ ಬ್ಯಾಂಕ್ ಐಡಿಗೆ ನಾ ಈಗ ಎಂಟರ್ ಮಾಡಿದೆ. ವೆರಿಫೈ ಕೊಡಿ ಸರ್. ನಿಕ್ ನೇಮ್ ಬರುತ್ತೆ ಸರ್. ನಿಮ್ಮ ಹೆಸರು ಹಾಕೊಳ್ಳಿ ಸರ್. ಅಕೌಂಟ್ ಸೇವ್ ಅಂತ ಬರುತ್ತೆ ಸರ್, ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಳ್ಳಿ, ಎಂಟರ್ ಅಮೌಂಟ್ ಬರುತ್ತೆ ಸರ್. ಈಗ ನಿಮ್ಮ ಲಿಮಿಟ್ 65,70,000 ಇರುತ್ತೆ ಸರ್. ಹಾಕಿ ಸರ್. ಪ್ರೊಸೀಡ್ ಟು ಪೇ ಅಂತ ಬರುತ್ತೆ ಸರ್. ಪೇ ಮಾಡಿ ಸರ್. ಪಿನ್ ಕೇಳ್ತಾರೆ ಸರ್. ನನಗೆ ಹೇಳ್ಕೊಬಿಡಿ ಸರ್, ಪಿನ್ನು ನಿಮ್ಮ ಮೊಬೈಲ್ ನೀವೇ ಮಾಡಿ ಸರ್. ಸೊ ಅಂದ್ರೆ ಇದು ಹಣ ನನಗೆ ಬರುತ್ತಾ? ಹೇಗೆ? ನಿಮಗೆ ಸರ್ ಲಿಮಿಟ್ ಸೆಟ್ ಆಗುತ್ತೆ ಸರ್. ಲಿಮಿಟ್ ಸೆಟ್ ಆಗಕ್ಕೆ ಮಾಡ್ತಾ ಇರೋದು. ಸೊ ಈ ತರ ಏನಂತಂದ್ರೆ ಲಿಮಿಟ್ ಸೆಟ್ ಆಗಿ ಪೇ ಆದ ತಕ್ಷಣ ಅದು ಏನಂದ್ರೆ ನಿನಗೆ ಎಲ್ಲಿಗೆ ಬರ್ತಾ ಇತ್ತು? ಯಾರ ಐಡಿ ಹಾಕ್ಸ್ಕೊಂಡು ಸರ್. ಯೂಶಲಿ ಯಾರ್ದು ಐಡಿ ಇರ್ತದೆ? ಸರ್ ಯಾವ್ದಾರ ಅಂಗಡಿ ಹೋಗ್ತಿರಲ್ಲ ಸರ್. ಅವ್ರು ಸ್ಕ್ಯಾನರ್ ತೊಗೊಂಡು ಬರ್ತೀನಿ ಸರ್. QR ID, UPI ID. ಸೊ ಅವ್ರಿಗೆ ಹಾಕ್ಸ್ತೀಯ, ಆಮೇಲೆ ಅಲ್ಲಿ ಹೋಗಿ ಅವರಿಗೆ ಕನ್ವಿನ್ಸ್ ಮಾಡ್ತೀಯ. ಕನ್ವಿನ್ಸ್ ಅಮೌಂಟ್ ಬಂದ ತಕ್ಷಣ ಕೊಟ್ಬಿಡ್ತಾರ ಅವರು. ಅವ್ರೇನ್ ಕೇಳೋದಿಲ್ಲ, ಏನಪ್ಪಾ ನಿಂದ ಅಕೌಂಟ್ ಇಂದ ಬಂದಿದ್ಯಾ ಯಾರ್ದು ಏನಿಲ್ಲ ಕೇಳಲ್ಲ. ಅವ್ರಿಗೆ ಬಿಸ್ನೆಸ್ ಆಗಿರುತ್ತೆ, ಕೊಟ್ಬಿಡ್ತಾರೆ. ಸೊ ಈ ತರ ಏನಂದ್ರೆ ಕರ್ನಾಟಕದಲ್ಲಿ ಎಷ್ಟು ಏನಂದ್ರೆ ನಿಮ್ ಮೇಲೆ ಪ್ರಕರಣಗಳಿದೆ? ಮಾಡಿದ್ದೀನಿ ಸರ್. ಎಷ್ಟಿದೆ ಇವಾಗ ನಮ್ದು?